ವೆಲ್ಕಮ್ ಟು ಸಕ್ಸಸ್ ಕೋಚಿಂಗ್ ಅಕಾಡೆಮಿ. ಸೊ ಮೊದಲನೇ ಪಾರ್ಟ್ ಆಫ್ ವಿಡಿಯೋನಲ್ಲಿ ನಿಮಗೆ ಫ್ರಾಕ್ಷನ್ಸ್ ಅಂದರೆ ಏನು, ಹೇಗಿರುತ್ತೆ ಆ್ಯಂಡ್ ಅದ್ರ ಎಡಿಷನ್ ಹೇಗಿರುತ್ತೆ ಅಂತ ನಾನು ಸಾಲ್ವ್ ಮಾಡಿದ್ದೀನಿ. ಈ ವಿಡಿಯೋನಲ್ಲಿ ನಿಮಗೆ ಮೋರ್ ದೆನ್ 2 ಫ್ರಾಕ್ಷನ್ಸ್ ಬಂದರೆ ಹೇಗೆ ಆ್ಯಡ್ ಆಗುತ್ತೆ, ಹೇಗೆ ಸಬ್ಟ್ರಾಕ್ಟ್ ಆಗುತ್ತೆ, ಹೇಗೆ ಡಿವೈಡ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಹಿಯರ್ ಒಂದು ಎಕ್ಸಾಂಪಲ್ ತೊಗೋತಾ ಇದ್ದೀನಿ, ದಟ್ ಇಸ್ 1/2 ಪ್ಲಸ್ 1/3 ಪ್ಲಸ್ 1/4 ಅಂತ ತೊಗೊಂಡಿದ್ದೀನಿ. ಸೊ ಇದನ್ನ ನಾವು ಯೂಶ್ವಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಫಸ್ಟ್ ಎರಡನ್ನ ಆ್ಯಡ್ ಮಾಡಿ ಅನಂತರ ಥರ್ಡ್ ಪಾರ್ಟ್ ಜೊತೆ ಆ್ಯಡ್ ಮಾಡ್ಬೋದು. ಅದು ಬಿಟ್ಟು ಎಲ್ ಸಿ ಎಮ್ ಥ್ರೂ ಕೂಡ ಸಾಲ್ವ್ ಮಾಡ್ಬೋದು. ಸೊ ಡಿನಾಮಿನೇಟರ್ನ ಬರ್ಕೋತಾ ಇದ್ದೀನಿ, ದಟ್ ಇಸ್ 2, 3, 4. ಇದ್ರ ಎಲ್ ಸಿ ಎಮ್ ಎಷ್ಟಾಗುತ್ತೆ ತಗೋತೀನಿ. 2 ಇಂದ ಕಾಮನ್ ಫ್ಯಾಕ್ಟರ್ ಯಾವುದಾದ್ರು ಇದೆಯಾ ಡಿವೈಡ್ ಮಾಡ್ಕೋತಾ ಹೋಗ್ತೀನಿ. 2 1 ಟೈಮ್ 3 ಹಾಗೆ ಬರ್ಕೊಂಡಿದ್ದೀನಿ. 2 2s ಅಗೈನ್ ಗೋಯಿಂಗ್ ವಿತ್ 2 ಟೇಬಲ್ 1 ಬರೋವರೆಗೂ ಡಿವೈಡ್ ಮಾಡ್ತೀನಿ. 3 ಹಾಗೆ ಬರ್ಕೊಂಡಿದ್ದೀನಿ. ಸೊ 2 1 ಟೈಮ್ಸ್ ಅಗೈನ್ ಫೈನಲಿ ವಿತ್ 3 ಟೇಬಲ್. ಸೊ 1 ಹಾಗೆ ಬರ್ಕೊಂಡಿದ್ದೀನಿ. 3 1s 3 1s 3 2s 6 6 2s 12. ಎಲ್ ಸಿ ಎಮ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 12 ಆಗುತ್ತೆ. ಸೊ ಎಲ್ ಸಿ ಎಮ್ ನಿಮಗೆ ಸಿಕ್ಕಿದ ಮೇಲೆ ಸೊ ಡಿನಾಮಿನೇಟ್ರಲ್ಲಿ ಕಾಮನ್ಲಿ ನೀವು 12 ಅಂತ ಬರ್ಕೋಬೋದು. ಆ ನಂತರ ಪ್ರತಿ ಫ್ರಾಕ್ಷನ್ಗೂ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 1/2 ಇಂಟು 12 ಪ್ಲಸ್ 1/3 ಇಂಟು 12 ಪ್ಲಸ್ 1/4 ಇಂಟು 12. ಇದಾದ ನಂತರ ಎಷ್ಟು ಟೈಮ್ಸ್ ಹೋಗುತ್ತೆ ಡಿವೈಡ್ ಮಾಡ್ತಾ ಬನ್ನಿ. 2 1 ಟೈಮ್ 2 6 ಟೈಮ್ 6 ಇಂಟು 1 6 ಅಂತ ಬರ್ಕೋಬೋದು. ಹಿಯರ್ ಪ್ಲಸ್ ಇದೆ ಬರ್ಕೊಂಡಿದ್ದೀನಿ. 3 1 ಟೈಮ್ 3 4 ಟೈಮ್ 4 ಇಂಟು 1 4 ಅಂತ ಪ್ಲೇಸ್ ಮಾಡಿದ್ದೀನಿ. ಪ್ಲಸ್ ಬರ್ಕೊಂಡಿದ್ದೀನಿ. 4 1 ಟೈಮ್ 4 3 ಟೈಮ್ಸ್ 3 ಇಂಟು 1 is 3. ಫೈನಲಿ ಡಿನಾಮಿನೇಟರ್ ವ್ಯಾಲ್ಯೂ 12 ಹಾಗೆ ಬರೀತಾ ಇದ್ದೀನಿ. 6 ಪ್ಲಸ್ 4 10 10 ಪ್ಲಸ್ 3 is 13. 13/12 ಫೈನಲ್ ಆನ್ಸರ್ ನಮಗೆ ಸಿಗುತ್ತೆ. ಇದಿಷ್ಟು ಫ್ರಾಕ್ಷನ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ 13/12 ಸಿಗುತ್ತೆ. I'll take another example. 1/2 plus 1/5 minus 1/10 ಅಂತ ತಗೊಂಡಿದ್ದೀನಿ. ಸೊ ಹಿಯರ್ ಡಿನಾಮಿನೇಟರ್ ಎಲ್ ಸಿ ಎಮ್ ತಗೋತಾ ಇದ್ದೀನಿ. ನೋಡಿ 2 ಇದೆ 5 ಇದೆ 10 ಇದೆ. ಹಿಯರ್ 2 ಇಂದ ಡಿವೈಡ್ ಮಾಡ್ತಾ ಹೋಗ್ತೀನಿ. 2 1 ಟೈಮ್ 5 ಹಾಗೆ ಬರೀತೀನಿ. 2 5 ಟೈಮ್ಸ್ ಅಗೈನ್ ವಿತ್ 5 ಟೇಬಲ್ 1 ಹಾಗೆ ಬರ್ಕೊಂಡಿದ್ದೀನಿ. 5 1s 5 1s. ಸೊ 5 2s 10 ಆಗುತ್ತೆ. ಎಲ್ ಸಿ ಎಮ್ ಎಷ್ಟು ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ 10 ಸಿಗುತ್ತೆ. ಸೊ ಈ 10 ಸಿಕ್ಕಿದ್ಮೇಲೆ ಪ್ರತಿ ಫ್ರಾಕ್ಷನ್ಸ್ಗೂ ನಾನು ಮಲ್ಟಿಪ್ಲೈ ಮಾಡಬೇಕು. ಡಿನಾಮಿನೇಟರ್ ವ್ಯಾಲ್ಯೂ 10 ಹಾಗೆ ಬರ್ಕೋತೀನಿ. ಆ ನಂತರ ಪ್ರತಿ ಫ್ರಾಕ್ಷನ್ಗೂ ಮಲ್ಟಿಪ್ಲೈ ಮಾಡ್ತೀನಿ. 1/2 ಇಂಟು 10 ಪ್ಲಸ್ ಇದೆ ಹಾಗೆ ಬರ್ಕೋತೀನಿ. 1/5 ಇಂಟು 10 ಮೈನಸ್ ಇದೆ ಹಾಗೆ ಬರ್ಕೋತೀನಿ. 1/10 ಇಂಟು 10. ಇದಾದ ನಂತರ ಡಿವೈಡ್ ಮಾಡ್ತೀನಿ. ಎಷ್ಟು ಟೈಮ್ಸ್ ಹೋಗುತ್ತೆ ನೋಡಿ. 2 1 ಟೈಮ್ 2 5 ಟೈಮ್ 5 ಇಂಟು 1 5 ಅಂತ ಪ್ಲೇಸ್ ಮಾಡ್ಬೋದು. ಹಿಯರ್ 5 1 ಟೈಮ್ 5 2 ಟೈಮ್ಸ್ 2 ಇಂಟು 1 is 2. ಮೈನಸ್ ಇದೆ ಮೈನಸ್ ಬರ್ಕೋತಾ ಇದ್ದೀನಿ. 10 1 ಟೈಮ್ಸ್ 10 1 ಟೈಮ್ಸ್ ಹೋಗುತ್ತೆ. 1 ಇಂಟು 1 is 1. ಡಿವಿಷನ್ 10 ವ್ಯಾಲ್ಯೂ ಹಾಗೆ ಬರ್ತಿದ್ದೀನಿ. 5 ಪ್ಲಸ್ 2 ಏನಾಗುತ್ತೆ 7. 7 ಮೈನಸ್ 1 is 6 ಆಗುತ್ತೆ. ಫೈನಲಿ 6/10 ಅಂತಲೂ ಬರಿಬೋದು, ಅಥವಾ ಇದನ್ನು ಫರ್ದರ್ ಡಿವೈಡ್ ಮಾಡಿ 3/5 ಅಂತಲೂ ಬರಿಬೋದು. ಫೈನಲಿ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 3/5 ಸಿಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಥಿಂಗ್ ಇಸ್ ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್. ಸೊ ಯಾವುದಾದ್ರೂ ಫ್ರಾಕ್ಷನ್ ಇರಲಿ, ಫಾರ್ ಎಕ್ಸಾಂಪಲ್ 1/2 ಇಂಟು 3/4 ಇಂಟು 9/5 ಅಂತ ಇದೆ. ಸೊ ಈ ಫ್ರಾಕ್ಷನ್ನ ಹೇಗೆ ಮಲ್ಟಿಪ್ಲೈ ಮಾಡ್ಬೋದು ನೋಡಿ. ಸೊ ಯಾವುದಾದ್ರೂ ಕಾಮನ್ ಫ್ಯಾಕ್ಟರ್ಸ್ ಇದೆಯಾ ನೋಡಿ. ಇಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇಲ್ಲ. ಸೊ ಯಾವುದೇ ನ್ಯೂಮರೇಟರಿಂದ ಡಿನಾಮಿನೇಟರ್ ಕಾಟ್ ಆಗಲ್ಲ, ಅಥವಾ ಯಾವುದರಿಂದ ಯಾವುದು ಡಿವೈಡ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಮಲ್ಟಿಪ್ಲೈ ಮಾಡಿ ಬರೆಯೋದು ಅಷ್ಟೇ. ಸೊ 9 3s ಎಷ್ಟಾಗುತ್ತೆ 27 ಆಗುತ್ತೆ ನ್ಯೂಮರೇಟರ್ ವ್ಯಾಲ್ಯೂ. ಡಿನಾಮಿನೇಟರ್ ವ್ಯಾಲ್ಯೂ ಎಷ್ಟಾಗುತ್ತೆ 5 4s 20 20 2s 40. ಫೈನಲ್ ಆನ್ಸರ್ ಇಸ್ 27/40. ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 27/40 ಸಿಗುತ್ತೆ. ಐ ಟೇಕ್ ಅನದರ್ ಎಕ್ಸಾಂಪಲ್. 1/5 ಇಂಟು 25/36 ಇಂಟು 6/7 ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಕಾಮನ್ ಫ್ಯಾಕ್ಟರ್ಸ್ ಯಾವುದಾದ್ರೂ ಇದೆಯಾ. ಎಸ್, 5 1 ಟೈಮ್ 5 5 ಟೈಮ್ಸ್ ಹೋಗುತ್ತೆ. ಹಿಯರ್ 6 1 ಟೈಮ್ 6 6 ಟೈಮ್ಸ್ ಹೋಗುತ್ತೆ. ನ್ಯೂಮರೇಟರ್ ಅಷ್ಟನ್ನು ಮಲ್ಟಿಪ್ಲೈ ಮಾಡಿ 1 ಇಂಟು 5 ಇಂಟು 1 ದಟ್ ಇಸ್ 5. ಇಲ್ಲಿ ಕಾಟ್ ಆಗಿದೆ ಅಂದರೆ 1 ಟೈಮ್ ಕಾಟ್ ಆಗಿರುತ್ತೆ ಅಂತ. ಡಿನಾಮಿನೇಟರ್ ವ್ಯಾಲ್ಯೂ 6 7s 42 42 ಇಂಟು 1 42. ಫೈನಲ್ ಆನ್ಸರ್ ಇಸ್ 5/42. ದಿಸ್ ಇಸ್ ದ ಆನ್ಸರ್. ಸೊ ಲೇಟರ್ ಪಾರ್ಟ್ ಇಸ್ ಫ್ರಾಕ್ಷನ್ ಡಿವಿಷನ್ ಒಂದಿದೆ ನೋಡಿ. ಫ್ರಾಕ್ಷನ್ ಡಿವಿಷನ್.
ಸೊ ಯಾವುದೇ ಫ್ರಾಕ್ಷನ್ಸ್ ಇರಲಿ ಹೇಗೆ ಡಿವೈಡ್ ಆಗುತ್ತೆ ಅಂತ ನೋಡೋಣ. ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. 1/2 ಡಿವಿಷನ್ 1/3 ಅಂತ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಯೂಶುವಲಿ ಹೇಗೆ ಸಾಲ್ವ್ ಮಾಡ್ತೀವಿ ಅಂದ್ರೆ 1/2 ಓಲ್ ಡಿವಿಷನ್ 1/3 ಅಂತ ಬರ್ಕೋಬಹುದು. ಈ ಡಿವಿಷನ್ ಸಿಂಬಲ್ನ ನಾವು ಈ ರೀತಿ ಬರ್ಕೋಬಹುದು. ಸೊ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಫ್ರಾಕ್ಷನ್ ಡಿವಿಷನ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್. ಅಂದ್ರೆ ಸೊ ಫ್ರಾಕ್ಷನ್ ಡಿವಿಷನ್ ಏನಾಗುತ್ತೆ ಅಂದ್ರೆ ರೆಸಿಪ್ರೋಕಲ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ನ್ಯೂಮರೇಟರ್ ಅಲ್ಲಿ 1/2 ಹಾಗೆ ಇರುತ್ತೆ, 1/3 ಬಿಕಮ್ 3/1 ಆಗುತ್ತೆ, ರೆಸಿಪ್ರೋಕಲ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ಫೈನಲಿ ಆನ್ಸರ್ ಏನಾಗುತ್ತೆ 3/2 ಆಗುತ್ತೆ. ಸೊ ಅಂದ್ರೆ ಏನ್ ನೆನ್ಪಿಟ್ಕೋಬೇಕು, 1/2 ಏನಾದ್ರು 1/3 ಇಂದ ಡಿವೈಡ್ ಆದ್ರೆ ನಮ್ಗೆ ಆನ್ಸರ್ 3/2 ಸಿಗುತ್ತೆ. ದಿಸ್ ಇಸ್ ಫಸ್ಟ್ ಟೈಪ್. ಸೆಕೆಂಡ್ ಟೈಪ್, ಯಾವ್ದಾದ್ರು ಒಂದು ಇಂಟೀಜರ್ ವ್ಯಾಲ್ಯೂ ಫ್ರಾಕ್ಷನ್ ವ್ಯಾಲ್ಯೂ ಇಂದ ಡಿವೈಡ್ ಆದ್ರೆ ಹೇಗಾಗುತ್ತೆ ನೋಡಿ. ಇಲ್ಲಿ 4 ಡಿವಿಷನ್ 1/3. ಸೊ ಇದನ್ನು ಹೀಗೆ ಬರ್ಕೋಬಹುದು, 4 ಡಿವಿಷನ್ 1/3 ಅಂತ ಬರ್ಕೋಬಹುದು. ಸೊ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, 4 ಕೆಳಗಡೆ ಏನಿಲ್ಲ ಅಂದ್ರೂ 1 ಇರುತ್ತೆ. ಈಗ ಇದು ಫ್ರಾಕ್ಷನ್ ರೀತಿಗೆ ನಮಗೆ ಕಾಣಿಸ್ತದೆ, 4/1 1/3. ಈಗ ಮತ್ತೆ ಫ್ರಾಕ್ಷನ್ ಡಿವಿಷನ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್. ಸೊ ಅಂದ್ರೆ 4/1 ನ್ಯೂಮರೇಟರ್ ಹಂಗೆ ಇರುತ್ತೆ, ಡಿನಾಮಿನೇಟರ್ ವ್ಯಾಲ್ಯೂ ಏನಾಗುತ್ತೆ ರೆಸಿಪ್ರೋಕಲ್ ಆಗಿ ಮಲ್ಟಿಪ್ಲೈ ಆಗುತ್ತೆ, ದಟ್ ಇಸ್ 3/1. ಸೊ ಫೈನಲ್ ಆನ್ಸರ್ ಏನಾಗುತ್ತೆ 12 ಆಗುತ್ತೆ. ದಿಸ್ ಇಸ್ ಸೆಕೆಂಡ್ ಕೇಸ್. ಅಥವಾ ಯಾವುದೋ ಒಂದು ಫ್ರಾಕ್ಷನ್ 3/5 ಡಿವಿಷನ್ 6 ಇಂದ ಡಿವೈಡ್ ಆಗುತ್ತೆ ಅಂತ ಅನ್ಕೊಳ್ಳಿ. ಸೊ ಫ್ರಾಕ್ಷನ್ ಇಂಟೀಜರ್ ಇಂದ ಡಿವೈಡ್ ಆದ್ರೆ ಹೇಗಾಗುತ್ತೆ ನೋಡಿ. 3/5 ಹೀಗೆ ಬರ್ಕೋಬಹುದು, ಡಿನಾಮಿನೇಟರ್ ವ್ಯಾಲ್ಯೂನ ನಾನು 6 ಅಂತ ಬರ್ಕೊಂಡಿದ್ದೀನಿ, ಅದ್ರ ಕೆಳಗಡೆ ಏನಿಲ್ಲ ಅಂದ್ರೂ 1 ಇರುತ್ತೆ ಅಂತ ಬರ್ಕೋಬಹುದು. ಈಗ ಇಟ್ಸ್ ಜಸ್ಟ್ ಲುಕಿಂಗ್ ಲೈಕ್ ಫ್ರಾಕ್ಷನ್. ಫ್ರಾಕ್ಷನ್ ಡಿವಿಷನ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಆಫ್ ರೆಸಿಪ್ರೋಕಲ್. ಸೊ ಏನಾಗುತ್ತೆ ಫರ್ದರ್ ಸ್ಟೆಪ್ ಅಲ್ಲಿ 3/5 ಇಂಟು 1/6 ಆಗುತ್ತೆ. ಇದನ್ನ ನಾವು ಕಟ್ ಮಾಡ್ಬೋದು ನೋಡಿ, 3 1 ಟೈಮ್, 3 2 ಟೈಮ್ಸ್. ಫೈನಲಿ ನಮ್ಗೆ ಆನ್ಸರ್ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 1/10. ಸೊ 3/5 ನ ನಾವು 6 ಇಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 1/6. ಈ ರೀತಿ ಫ್ರಾಕ್ಷನ್ ನ ಡಿವೈಡ್ ಮಾಡ್ಬೋದು. ಇದಿಷ್ಟು ಫ್ರಾಕ್ಷನ್, ಅಡಿಷನ್, ಸಬ್ಟ್ರಾಕ್ಷನ್ ಅಂಡ್ ಡಿವಿಷನ್. ಸೊ ಮತ್ತೆ ನೆಕ್ಸ್ಟ್ ನನ್ನ ಸೆಷನ್ ಅಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಬೇರೆ ಕಾನ್ಸೆಪ್ಟ್ಸ್ ನ ತಗೊಂಡ್ ಬರ್ತೀನಿ. ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡಿ. ಯಾರಿಗೆಲ್ಲ ಬೇಸಿಕ್ಸ್ ಪ್ರಾಬ್ಲಮ್ ಇದೆ 1 by 1 ವಿಡಿಯೋಸ್ ಆಗ್ತಾ ಬರ್ತಾ ಇರ್ತೀನಿ. ಸೊ ಅದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಬೇಸಿಕ್ಸ್ ಇಂಪ್ರೂವ್ ಆಗ್ಬೋದು. ಆ ಬೇಸಿಕ್ಸ್ ಇಂಪ್ರೂವ್ ಆಗ್ತಿದೆ ಅಂತ ಹೇಳಿದ್ರೆ ಫರ್ದರ್ ನಿಮ್ಮ PGCET ಸ್ಕೋರ್ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು.